ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶ್ರೀ ಡಾ. ನಾಗಲಕ್ಷ್ಮಿ ಚೌಧರಿ ಬೆಂಗಳೂರು ಇವರಿಗೆ ಧಾರವಾಡ ಜಿಲ್ಲಾ ಗ್ರಾಮೀಣ ಭಾಗದಲ್ಲಿರತಕ್ಕಂಥ ಎಲ್ಲಾ ದೇವದಾಸಿಯರು, ಧಾರವಾಡ ಜಿಲ್ಲೆಯ ದೇವದಾಸಿ ಮಹಿಳೆಯರ ಯೋಜನೆ ಹಾಗೂ ಮಹಿಳೆಯರ ಸಮಸ್ಯೆಗಳ ಕುರಿತು ತಮಗೆ ಸಿಗಬೇಕಾದ ಸೌಲಭ್ಯವನ್ನು ಸರ್ಕಾರ ಒದಗಿಸಬೇಕೆಂದು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 2025-26ನೇ ಹಕ್ಕೊತ್ತಾಯಗಳೊಂದಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯವರಾದ ಸುರೇಶ್ ಖಾನಾಪುರ್ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು, ಶ್ರೀಧರ್ ದಂದಗಲ್ ಹುಬ್ಬಳ್ಳಿ ಶಹರ ಅಧ್ಯಕ್ಷರು, ರಾಘವೇಂದ್ರ ರಾಮಗೇರಿ ಅಣ್ಣಿಗೇರಿ ತಾಲೂಕು ಅಧ್ಯಕ್ಷರು, ಉಮೇಶ್ ಮಾದರ್ ಕುಂದಗೋಳ ತಾಲೂಕು ಅಧ್ಯಕ್ಷರು, ರಮೇಶ್ ಮಾದರ್ ನವಲಗುಂದ ತಾಲೂಕು ಅಧ್ಯಕ್ಷರು ಹಾಗೂ ರಮೇಶ್ ಮಾದರ್ ಕಲಕಟಗಿ ತಾಲೂಕು ಅಧ್ಯಕ್ಷರು ಇವರ ಸಮ್ಮುಖದಲ್ಲಿ ಧಾರವಾಡ ಜಿಲ್ಲೆಯ ಸಮಸ್ತ ದೇವದಾಸಿಯರಿಗೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸರಿಯಾಗಿ ಒದಗಿಸಿಕೊಡಬೇಕೆಂದು ಸಂಘಟನೆಯು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿತು. ಧರಣಿಯನ್ನು ಆಲಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಮುಂಬರುವ ದಿನಗಳಲ್ಲಿ ದೇವದಾಸಿ ಮಹಿಳೆಯರಿಗೆ ಸರ್ಕಾರದ ವತಿಯಿಂದ ದೊರೆಯಬೇಕಾದ ಪಿಂಚಣಿ ಸೇರಿದಂತೆ ಮನೆ ಮತ್ತು ಇತರೆ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಮೂಲಕ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಎಲ್ಲಾ ಸದಸ್ಯರಿಗೆ ಆಶ್ವಾಸನೆ ನೀಡಿ ಎಲ್ಲರಿಗೂ ಮಾಹಿತಿ ನೀಡಿದರು. ವರದಿಗಾರರು ನಿಂಗಪ್ಪ ಮ್ಯಾಗೇರಿ. ಪೆನ್ಷನ್ 2000 ಬರ್ತೈತಿ, ಆದ್ರ 5000 ಆಗ್ಲಿ ಅಂತೇಳಿ ನಾವ್ ಇಲ್ಲಿ ಹೋರಾಟ ಮಾಡಿದಿರಿ, ಬರ್ಲಿಲ್ಲ. ನಮಗ ಮನಿ ಇಲ್ರಿ, ಇರಾಕ್ ಮನಿ ಇಲ್ಲ. ಅಕಸ್ಮಾತ್ ಅವ್ರಿಗೆ ಮನಿ ಕೊಡ್ಲಿಲ್ಲ ಅಂದ್ರ ಇದ ಆಫೀಸ್ನಾಗ ಬಂದ್ ಅಡಿಗೆ ಮಾಡ್ತೇವಿ ನೋಡ್ರಿ, ಅದನ್ನ ಮಾಡ್ತೇವ್ರಿ ಕೆಲ್ಸ. ನೀವು ನಮ್ ಹಿಂಬ ಬರ್ಬೇಡ್ರಿ. ನಮ್ಮ ಮಕ್ಳ ಮರಿ ನಾವ್ ತಗೊಂಡ್ ಗಾಡಿ ಮ್ಯಾಗ ಸಾಮಾನ್ ಏರ್ಕೊಂಡ್ ಬಂದ್ ಇಲ್ಲೇ ಒಲಿವುಡ್ ಅಡಿಗೆ ಮಾಡ್ತೇವಿ ನಮ್ಮ ಮನಿ ಕಟ್ಟಿ ಕೊಡೋ ಮಟ. ಅವ್ರ ಮೇಡಮ್ ಮಾರ್ ನಮ್ಮ ಮನಿಗ್ ಬಂದ್ ಮನಿ ನೋಡ್ಬೇಕೀಗ ಯಾವ ಪರಿಸ್ಥಿತಿ ಒಳಗ್ ನಾವ್ ಅದೇ ಅನ್ನೋದು. ಹಗಲೆಲ್ಲ ದುಡ್ಡು ಸಂಜಿಗ್ ತಿನ್ನು ಜೀವನ ರೀ ನಮ್ದು. ನಾವ್ ದೇವದಾಸ್ಯರ ಆಗ್ಯಾವಿ, ಆಗ್ಬಿಟ್ಟೇವ್, ಹಿರಿಯರ್ ಮಾಡಿ ಹೋಗ್ಬಿಟ್ಟಾರ. ಈಗ ನಮ್ಗೆ ಏನು ಮಾಡಕ್ ಆಗೋದಿಲ್ಲ. ಮಕ್ಕಳು ಲಗ್ನ ಮಾಡಿದ್ವಿ, ಸಾಲ ಸಮದ ಮಾಡಿ ಬಡ್ಡಿ ತೆಗೆದು ಲಗ್ನ ಮಾಡಿದ್ವಿ, ಅದು ರೊಕ್ಕ ಬರ್ಲಿಲ್ಲ. ಹೆಣ್ಮಕ್ಳು ಖರ್ಚು ಮಾಡೋದೈತಲ್ರಿ, ಈಗ ಏನು ಕೊಟ್ಟು ಮಾಡ್ಬೇಕ್ರಿ ಲಗ್ನನ, ಅದು ಆಗಿಲ್ಲ. ಈಗ ದೇವದಾಸ್ಯರ ಅನ್ನೋದು ಹೆಸರು ಪಡೆದಿವಿ ನಾವು. ಬಂದಿವಿ ಇಲ್ಲಿ ಮಠನೂ ಬಂದಿವಿ, ಇವತ್ತು ಕೊಡ್ತಾರ ನಾಳೆ ಕೊಡ್ತಾರ. ನಮ್ಮಲ್ಲೇ ಪಂಚಾಯತಿ ದೇವ್ ಮನಿ ಕೇಳ್ರಿ ಅಂದ್ರಿ. 1,50,000 ಶಾಂಕ್ಷನ್ ಆದ್ರ ಬರೀ 4 ದಿನದ ಪಗಾರ ಐತ್ರಿ. ಅದು ಮನಿ ಕಟ್ಟಿಸ್ಕೊಳ್ಳೋದು ಹೆಂಗ? ನಮಗ್ ದೇವದಾಸಿ ತರ್ಪಿ ನಾವು ಮನಿ ಕಟ್ಟಿ ಕೊಡೋ ಅಂತ ಹೇಳಿದ್ವಿ, ಇವತ್ತಿಗೆ ಇಲ್ಲ. ಅವ್ರ ಮನಿಗ್ ಬರ್ಬೇಕು, DCR ಆಫೀಸ್ನಾಗ ಎಲ್ಲಾರು ಬರ್ಬೇಕು ಮನಿ ನೋಡಾಕ. ಅವ್ರು ಬಂದ್ ಮನಿ ಕಟ್ಟಿ ಕೊಡ್ಲಿಲ್ಲ ಅಂದ್ರೆ ಈ ಆಫೀಸ್ನಾಗ ನಾವ್ ಅಡಿಗೆ ಮಾಡ್ತೇವೆ ಬಂದ್. ಲೆಟರ್ನ ಎಲ್ಲ ಕೊಟ್ಟಿಲ್ಲ, ಈಗ ಅವ್ರು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿ ಕೊಡ್ತೀರಾ? ಅದೇ ಶಾಸಕರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ಬೇಕು. ಹೌದಪ್ಪ, ಎಷ್ಟು ದಿನ ಆಗ್ಬೋದು? ಈಗ ಅವ್ರು ಅದನ್ನೇ ಕೇಳಕ್ ಬಂದಿರೋದು. ನಮ್ಮ ಮನೆ ನಮ್ಗೆ ನಮ್ಗೆ ಅನ್ಸುತ್ತೆ ಅವ್ರ ಮನೆ ಇದ್ದಿರೋರಲ್ವಾ, ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಯಾವಾಗ ಒಂದು ಡೇಟ್ ಬೇಡ, ಒಂದು ಟೈಮ್ ಆದಷ್ಟು ಬೇಗ ಪರ್ಸ್ಯೂ ಮಾಡಿ ನಮ್ಗೆ ರಿಪೋರ್ಟ್ ಮಾಡ್ತೀರಾ? ಖಂಡಿತ. ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನ ಆಯ್ತಾ? ಆಯ್ತಾ, ಮನೆಯಲ್ಲಿ ಇದ್ರ ಬಗ್ಗೆ ಮಾತಾಡ್ಬೋದು ಮೇಡಮ್? ಒಂದು ಕರೆಕ್ಷನ್ ಪ್ಲೀಸ್. ಈಗ ಅವ್ರು ಸರ್ ಹೇಳಿದ್ದು ಸಿಟಿ 2, ನಾನು ನಿನ್ನೆ DC ಮೇಡಮ್ ಅವ್ರಿಗೆ ಹೇಳಿದೆ, 2 ವಿಧಾನಸಭಾ ಕ್ಷೇತ್ರದ್ರಿ, ಅದು 43 ಐತಲ್ರಿ. ಹುಬ್ಬಳ್ಳಿ ಪೂರ್ವ ಮತ್ತು ಹುಬ್ಬಳ್ಳಿ ಸೆಂಟ್ರಲ್ ಪಶ್ಚಿಮ ಬೆಲ್ಲದವ್ರ ಕ್ಷೇತ್ರದ. ಓಕೆ, ನಾವು ಇನ್ನೊಂದ್ರಿ ನೆಕ್ಸ್ಟ್ ಗ್ರಾಮೀಣ ಪ್ರದೇಶದವ್ರಿಗೆ ಅವ್ರಿಗೆ ಈಗ ನಾನು ನಿನ್ನೆ ಹೇಳ್ದಂಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅದಕ್ಕೆ GPS ಅದಕ್ಕೆ ಅಟ್ಯಾಚ್ ಆಗಿ ಅದಕ್ಕೇನು ಟೆಕ್ನಿಕಲಿ ಪ್ರಾಬ್ಲಮ್ ರೀ ಮೇಡಮ್. ಅದು ಈಗ ಅವರು ಅಣ್ಣತಮ್ಮರ ಮನ್ಯಾಗ ಇರ್ತಾರ, ಅಲ್ಲೇ ಸಣ್ಣ ರೂಮ್ ಒಳಗೆ ಅದಾರ ರೀ. ಅವ್ರ ಹೆಸರಲ್ಲೇ ಮನಿ ಇರ್ತೈತಿ, ಅವ್ರಿಗೆ ಮನೆನೇ ಬರೋಲ್ಲ. ಅದಕ್ಕೆ ನಾವು ಇಂದ ಯಾವಾಗ 3-3-2 ಹೇಳ್ಕೊಳ್ಳೋದೇನಂದ್ರೆ, ಒಂದು ಈ ದೇವದಾಸಿ ಅವ್ರ ಜೊತೆ ಒಂದು ನೀವು ಸಭೆ ಮಾಡಿದಾಗ ನಿಮ್ DC ಅವ್ರಿಗೆ ಅದು ಏನೆಲ್ಲ ಸೂಕ್ಷ್ಮತೆ ಅರ್ಥ ಆಗುತ್ತೆ. ಇವತ್ತು ನನ್ನ ಸಮ್ಮುಖದಲ್ಲಿ ನೀವು ಹೇಳಿದ್ದೀರಾ, ಒಂದಿನ ನಿಮ್ ಲೀಡ್ ಯಾರಿದ್ದೀರಾ, ನೀವಿದ್ದೀರಲ್ಲ, ನೀವು ಬಂದು ನಿಮ್ ಸಂಯೋಜಕರೇ ಒಂದು ಡೇ 40 ಜನರಿಗೆ ಮನೆ ಕೊಡ್ತಾರೆ. ಮಿಕ್ಕಿ ನಿಮ್ಗೆ ಏನೆಲ್ಲ ಇದೆ ಅದನ್ನ ನೀವು DC ಅವ್ರ ಜೊತೆ ಒಂದು ದಿನ ಮೀಟಿಂಗ್ ಇಟ್ಕೊಂಡು ನೀವೆಲ್ಲ ಕುತ್ಕೊಂಡು ನಿಮ್ ಸಂಯೋಜಕರ ಜೊತೆ ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ ಮೇಡಮ್, ಒಂದು ನಿಮಿಷ. ಈಗ ನಮ್ಮ ಅಹವಾಲು ಕೇಳಿ, ನಮ್ಮ ಅಹವಾಲನ್ನ ಕೇಳ್ಕೊರಿ. ತದನಂತರ ನಮ್ಗೆ ಏನೇನು ನ್ಯೂನ್ಯತೆಗಳಾಗ್ಯಾವ ಅಂತ ಹೇಳ್ತೀವಿ. ತಾವು ಮಾತಾಡೋದು ಹೇಳಿ, ಮೈಕ್ 163 ಈ ದೇವದಾಸ ಕರ್ಕೊಂಡ್ಬರ್ತೀವಿ ಮೇಡಮ್. ಇದೇ ಪ್ರಭು ಮೇಡಮ್ ಅವರು ಈಗ ಏನ್ ಹೇಳಿದ್ರೆ ಮೇಡಮ್, ಇವರೆಲ್ಲ ನಿಮ್ಗೆ ಕೇಳ್ತಾರೆ. ಅದೇ ರೀತಿ ಕೇಳಿದಾಗ ಅವರೇ ಅದೇ ನಡು ರಸ್ತೆಯಲ್ಲಿ ಇವರೆಲ್ಲ ಹತ್ತಾಗ ಅವರು ಅಳ್ಕೋತ ಹೇಳಿದ್ದಾರೆ.
ಇಷ್ಟೊಂದು ನೀವು ಅನುಭವಿಸ್ತಾ ಇದ್ದೀರಿ, ಇಷ್ಟೊಂದು ನೀವು ಈ ಒಂದು ದೇವರಾಮ ಇವ್ರಿಗೆ ಸರಿಯಾದ ಒಂದು ಮೇಲೆ ಮಳಿ ಬಂದು ಮನಿ ಮೇಡಮ್. ಆ ಸಂದರ್ಭದ ಎಲ್ಲ ಅಧಿಕಾರಿಗಳು ಇದ್ರು, ಎಲ್ಲರಿದ್ರು. ಅವರು ಆ ಸಂದರ್ಭದ ಸರ್ಕಾರ ಮಟ್ಟಕ್ಕೆ ತುರ್ತಾಗಿ ನಾನು ಗಮನಕ್ಕೆ ತರ್ತೀನಿ ಅಂತ ಈಗೆಲ್ಲ ಆಲ್ಮೋಸ್ಟ್ ಏನ್ ಹೇಳಿದ್ರೆ ನಾವು ಎಲ್ಲ ಮುಗಿದ ಮೇಡಮ್. ಇವರು ಎಷ್ಟು ಸಲ ಪ್ರತಿಭಟನೆ ಮಾಡಿದ್ರು ಮೇಡಮ್, ಅದ ಒಂದು ಇವರ ಪ್ರೈವೇಟ್ ಬರ್ತಾರೆ ಮೇಡಮ್. ನೆಕ್ಸ್ಟ್ ಏನಿಲ್ಲ ಮೇಡಮ್, ಇವ್ರಿಗೆ ಆ ಲೆಟರ್ ಕೊಟ್ಟಿಲ್ಲ ಮೇಡಮ್. ಬೆಳಗಾವಿ ಅಧಿವೇಶನದಾಗ ಸರ್ಕಾರ ಗಮನಕ್ಕೆ ಬಂದ್ ಮೇಡಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಕೊಟ್ಟಂತ ಲೆಟರ್ ಒಳಗೆ ನಾವೇನು ಅನ್ವೇಷಿಸಿದ್ವಿ ಮೇಡಮ್, ಇವ್ರಿಗೆ ಸಂಬಂಧಪಟ್ಟಂಗ ಮಾಸಾಸನ, ಪುನರ್ವಸತಿ, ದೇವದಾಸಿ ಮಕ್ಕಳಿಗೆ ಸಹಾಯಧನ, ಮದುವೆ ಸಹಾಯಧನ, ಭೂಮಿ ಮಂಜೂರಾತಿ ಇವನ್ನೆಲ್ಲ ಮಂಜೂರಾತಿ ಆಗಿ ಮೇಡಮ್. ಈವರೆಗೂ ಒಂದು ಹೆಣ್ಮಗಳಿಗೆ ಒಂದು ಮನಿ ಇಲ್ಲ ಮೇಡಮ್, ಒಂದೇ ಪರಿಹಾರ ಬಂದಿಲ್ಲ ಮೇಡಮ್. ಮತ್ತು ಶಾಸಕರು ಸಿಗಾಗತ್ತಿಲ್ಲ ಮೇಡಮ್. ಇನ್ನೂ 2 ತಿಂಗಳು ಇವ್ರು ಟೈಮ್ ತೊಗೊಳ್ತಾರೆ ಮೇಡಮ್. ಹೋದ ವರ್ಷ ಕೊಟ್ಟಿವಿ ಮೇಡಮ್. ಅಂದ್ರೆ ಈ ಹೆಣ್ಮಕ್ಳು ಆ ಒಂದು ಅನಿಷ್ಟ ಪದ್ಧತಿಗೆ ತುತ್ತಾಗಿರೋದು ಅದು ಜಾಸ್ತಿ ಬೇಡ. ಈಗ ಗ್ರಾಮೀಣ ಪ್ರದೇಶದಾಗ ನಮ್ಮ ದೇವದಾಸಿ ತಾಯಂದ್ರಿಗೆ ನಾ ಏನ್ ಮನವಿ ಮಾಡಿದಾರ ಮೀಟಿಂಗ್ ಮಾಡಿ ದಿವ್ಯಪ್ರಭಾ ಮೇಡಮ್ ಅವರು ಮೇಡಮ್ ಅವ್ರು ಬಂದ ಕಣ್ಣೀರ್ ಹಾಕಿ ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡ್ಲಿಲ್ರಿ ಮೇಡಮ್ ಅವ್ರ. ಆಮೇಲೆ ಇನ್ನೊಂದ್ರಿ ನನ್ನ ಗ್ರಾಮೀಣದೊಳಗೆ ಐತಲ್ಲ ಸರ್ಕಾರ ಕೌಂಟಾನ ಗೋಮಾಳ ಅಂತ ಜಮೀನ್ ಇರ್ತಾವ. ಅವ್ರಿಗೆ ಯಾವುದೇ ಷರತ್ತರಹಿತವಾಗಿ ಅವರು ದೇವದಾಸಿ ಅಂತಂದ್ರೆ ಅವ್ರಿಗೆ ಮನೆ ಕಟ್ಟಲಿಕ್ಕೆ ಅವ್ರಿಗೆ ಜಮೀನು ಮಂಜೂರಾತಿ ಮಾಡ್ಕೊಡ್ರಿ, ಮತ್ತೆ ಅವ್ರಿಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಅವಕಾಶ ಮಾಡಿಕೊಡ್ರಿ. ಈಗ ನಮ್ಮದು ಪ್ರಮುಖ ಬೇಡಿಕೆ. ಮತ್ತೆ ಸರ್ಕಾರ ಹೇಳೈತಿ 2 ಎಕರೆ ಜಮೀನು ಕೊಡ್ಬೇಕಂತ, ಅದ್ರ ಬಗ್ಗೆ ಯಾವ್ದು ಕಾರ್ಯಗತನ ಇಲ್ರಿ ಮೇಡಮ್. ಆಮೇಲೆ ಕೆಲವೊಂದು ದೇವದಾಸಿಯವರ ಒಂದು ಪಟ್ಟಿ ಒಳಗೆ ಹೆಸರು ಇಲ್ರಿ, ಆ ಸಮೀಕ್ಷೆನೂ ಕೂಡ ವಿಫಲ ಆಗೈತ್ರಿ ನಮ್ಮ ಧಾರವಾಡ ಜಿಲ್ಲೆ ಒಳಗೆ. ಈಗ ಅವ್ರು ಇನ್ನೂ 5-6 ಜನ ಅದಾರ, ಅವ್ರು ಆ ದೇವದಾಸಿ ಪಟ್ಟಿ ಒಳಗೆ ಹೆಸರು ಇಲ್ರಿ. ಅವರು ಅಣ್ಣಿಗೇರಿ ಗ್ರಾಮದವ್ರ ಅವ್ರ. ಈಗ ನೋಡ್ರಿ ಈ ತಾಯಿ ಇಲ್ಲ ರೀ, ಈ ತಾಯಿ ಇಲ್ಲ. ಇವ್ರ ವಯಸ್ಸೆಷ್ಟು ನೋಡ್ರಿ. ಹೆಸರೇನು ಈಗ ನೀ ಹೇಳಿದ್ ನಾ ಕೇಳಿನಲ್ಲ, ನಾ ಹೇಳಿದ್ ನೀ ಕೇಳ್ಬೇಕಾಗ್ತದ. ಆಯ್ತಾ? DC ಅವರೇ ಜಿಲ್ಲಾದಲ್ಲಿ ಹೇಳಿರ್ತಾರೆ, ಅವರೇ ನಿಮ್ಮ ಅಹವಾಲುಗಳಿಗೆ ಅವರು ಉತ್ತರಿಸ್ಬೇಕಾಗತ್ತೆ. ಆಮೇಲೆ ತಗೊಂಡಂಗೆ ಕೂಡಕ್ ಆಗೋದಿಲ್ಲ, ನಮ್ಗೆ ರಿಪೋರ್ಟ್ ಮಾಡಲೇಬೇಕಾಗ್ತದ. ಅರ್ಥ ಆಯ್ತಾ? ನಿಮ್ದು ಇವ್ರಿಗೆ ನಮ್ಮ ಸರ್ಕಾರದಲ್ಲೇ ಇವ್ರಿಗೆ 2 ಎಕರೆ ಅದು ಯಾಕೆ ಕೊಡ್ತಾ ಇಲ್ಲ? ಅದು ಸಮಾಜ ಕಲ್ಯಾಣ ಇಲ್ಲ. ಹೌದು, ಅವ್ರು ಇಟ್ಕೊಂಡು ನೀವು ಮಾಡಿ. ಯಾಕೆ ಕೊಟ್ಟಿಲ್ಲ? ಅವರು ಲಿಸ್ಟ್ ಕೊಟ್ಟಿದ್ದೀವಿ ಮೇಡಮ್, ನಾವು ಲಿಸ್ಟ್ ಕೊಟ್ಟಿದ್ದೀರಾ, ಬಟ್ ಆಗಿಲ್ಲ. ಯಾಕೆ ಮೇಡಮ್ ಕೇಳಕ್ ಹೋದ್ರೆ ಇನ್ನೂ ಮಂಜೂರಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲ ಇಲ್ಲ ಅಂತ ಹೇಳ್ತಾರೆ. ಮಂಜೂರಾಗಿಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಹೋಗಿ ಕೇಳೇವ್ರಿ. ಆಮೇಲೆ ನೋಡಿ, ಈಗ ನೋಡಿಲ್ಲ ಅಂತಂದ್ರೆ ಹೆಂಗಪ್ಪ? ಅವ್ರು ಹೇಳ್ತಾ ಇರೋದೇನು, ಒಂದು DC ಅವರು ಅದಾದ್ಮೇಲೆ ಮೀಟಿಂಗ್ ಮಾಡ್ಲಿಲ್ಲ ಅವ್ರು ಲಾಸ್ಟ್ ಟೈಮ್ ಇದ್ದವರು ಅಂತ. ನೀವು ಮಾಡಿ, ಏನೇನೆಲ್ಲ ಮಾಡಕ್ ಸಾಧ್ಯ ಅವ್ರಿಗೆ ಸಹಾಯ ಮಾಡಿ. ಮೇಡಮ್ ಅವರ ಒಂದ್ ಸಂಗತಿ ನಾ ನಿಮಗೆ ಅಲ್ರಿ ಒಂದ್ ನಿಮಿಷ ನಾನು ಹೇಳ್ಬೇಕಾದ್ರೆ ಮೀಡಿಯಾ ಅಂತ ಹೇಳಿ ಮೇಲ್ ಹತ್ತಿದ್ದೀವಿ, ನಮ್ಗೆ ನಿಲ್ಸಿಬಿಟ್ಟಿದ್ದೀವಿ. ಇಲ್ರಿ ಸಮಾಧಾನದಲ್ಲಿ ಜೂನ್ 2ಕ್ಕೆ ಮೀಟಿಂಗಿಗೆ ಬನ್ನಿ. ಜೂನ್ 2ಕ್ಕೆ ಮಧ್ಯಾಹ್ನ 3 ಗಂಟೆಗೆ DC ಆಫೀಸ್ ಮೀಟಿಂಗ್ ಹಾಲ್ ಇದೆಯಲ್ಲ, ಹೊಸ ಮೀಟಿಂಗ್ ಹಾಲ್ಗೆ ಬನ್ನಿ. ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಜೂನ್ 2 ಮಧ್ಯಾಹ್ನ 3 ಗಂಟೆಗೆ ಬನ್ನಿ. ಓಕೆ? ರಿಕ್ವೆಸ್ಟ್ಗಳೇನಿದೆ ಇಂಡಿವಿಜುವಲ್ ಆಗಿ ತಗೊಂಡ್ಬನ್ನಿ. ಇವತ್ತು ಇಲ್ಲಿ ತಹಶೀಲ್ದಾರ್ಗಳಿಲ್ಲ, AC ಅವರಿಲ್ಲ, ADC ಅವರಿಲ್ಲ. ನಿಮ್ಮ ಇಶ್ಯೂಸ್ ಅವ್ರಿಗೆ ಗೊತ್ತಿದ್ರೆ ಅವರು ನಂಗೇನಾದ್ರೂ ಹೇಳ್ಬೋದು. ಅವ್ರು ಯಾರು ಇವತ್ತಿಲ್ಲ, ಎಲ್ಲ ಎಲೆಕ್ಷನ್ ಟ್ರೈನಿಂಗಿಗೆ ಬೆಳಗಾವಿಗೆ ಹೋಗಿದ್ದಾರೆ. ಜೂನ್ 2ಕ್ಕೆ ದಯವಿಟ್ಟು ತಾವು ಬನ್ನಿ, ಮಧ್ಯಾಹ್ನ 3 ಗಂಟೆ. ಪೆನ್ಷನ್ ಬರ್ತಾ ಇಲ್ರಿ. ಅವಾಗ ಏನಿದೆ ತಾವು ಜೂನ್ 2ಕ್ಕೆ ಬನ್ನಿ ಅಮ್ಮ. ಜೂನ್ 2ಕ್ಕೆ ನಾನೇ ನಿಮ್ಗೆ ಇದನ್ನ ಮಾಡಿ. ಅವರೇ ಈ ಪೆನ್ಷನ್ಗೆ ಎಲ್ಲ ಅಲ್ಲೇ ಎಲ್ಲ ಕ್ಲಿಯರ್ ಮಾಡ್ತಾರೆ. ಇವತ್ತು 1 ನಿಮಿಷ ಇಲ್ಲಿ ಕೇಳುವ. ಇಲ್ಲಿ ಈಗ ನಾನು DC ಅವ್ರ ಹತ್ರ ನಿಮ್ಗೆ ಈಗ ಡೇಟ್ ಮಾಡಿಸ್ಕೊಟ್ಟಿದ್ದೀನಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಲ್ಲ. ನೀವು ಹೇಳಿದ್ರೆ ಇಲ್ಲಿವರೆಗೂ DC ಅವ್ರು ಕರೆದಿಲ್ಲ ಅಂತ. ಈಗ ಇಮಿಡಿಯೇಟ್ಲಿ ನಿಮ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಯ್ತು, ನಿಮ್ದು ಮೀಟಿಂಗ್ ಫಿಕ್ಸ್ ಆಯ್ತು. ಮೀಟಿಂಗ್ ಅಲ್ಲಿ ಆದ್ಮೇಲೆ ಅವ್ರಿಗೆ ಏನ್ ಮೀಟಿಂಗ್ ಅಲ್ಲಿ ಡಿಸಿಷನ್ಸ್ ಆಗಿದೆ ಅವೆಲ್ಲ ನನಗೆ ರಿಪೋರ್ಟ್ ಕಳಿಸ್ಬೇಕು. ಅರ್ಥ ಆಯ್ತಾ? ಹಾಗಾಗಿ ನೀವೆಲ್ಲರೂ ವಿಶ್ವಾಸ ಇಡಬೇಕು. ಆಮೇಲೆ ನಿಮ್ದು ಏನ್ ಪೆನ್ಷನ್ ಇದೆ ಇದನ್ನೆಲ್ಲ ಮಾಡಿಸ್ಕೊಡ್ಬೋದು. ಯಾವ್ಯಾವ್ದು ಮಾಡ್ಸಕ್ಕಾಗತ್ತೆ ಇಮಿಡಿಯೇಟ್ಲಿ ಮಾಡಿಸ್ಕೊಡ್ರಿ. ಪೆನ್ಷನ್ ನಮಗೆ ಬಂದು ಕೇಳಬಾರ್ದ್ರಿ. ಮೇಡಮ್ ಈಗ 395 ಮೆಂಬರ್ಸ್ ಇದ್ದಾರೆ ಮೇಡಮ್. ಅಷ್ಟು ಜನಕ್ಕೂ ಪೆನ್ಷನ್ ಬರ್ತಾ ಇದೆ. ಅವ್ರು ಕೇಳ್ತಾ ಇರೋದೇನಂದ್ರೆ ಮಂತ್ಲಿ ಬರ್ತಾ ಇಲ್ಲ, ಅದೊಂದು ಸಮಸ್ಯೆ ಇದೆ. ಪರ್ಸ್ಯೂ ಮಾಡ್ತಾ ಇದ್ದೀವಿ, ಮಾಡಿ ಕ್ಲಾರಿಫೈ ಮಾಡಿ, ಕ್ಲಿಯರ್ ಮಾಡಿ. 2-3 ಮಂತ್ಸ್ ಒಂದ್ಸು ಬರ್ತಾ ಇತ್ತು ಪೆನ್ಷನ್, ಅದನ್ನ ಈಗ ಮಂತ್ಲಿ ಬರೋಂಗೆ ಪರ್ಸ್ಯೂ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ದುಡ್ಡು ಕಳಿಸ್ಬೇಕಲ್ಲ, ಅವ್ರು ತಪ್ಪಿರಲ್ಲ.
ಅಲ್ಲಿಂದ ಫೈನಾನ್ಸ್ ಇಂದ ಬರಬೇಕು. ಅವರ ಸರ್ಕಾರ ನೀವಲ್ಲ ನಾನು ನಂಬೆ ಬಂದಿವಿ ಮೇಡಮ್, ನೀವೇ ಹೇಳಿದ್ರಿ ನೀವು ಬರ್ರಿ. ಕಾರ್ಯವೈಖರ್ಯ ನೋಡಿ ನೀವು ನಮ್ಮ ಅಹವಾಲ್ ಕಣ್ಣೀರಿಗೆ ಸ್ಪಂದಿಸ್ತೀರಿ ಅನ್ನೋ ಒಂದು ವಿಷಯ ಕಷ್ಟ ಬಂದೇವ್ರಿ ನಾವೀಗ ಇಲ್ಲಿ ನಿಮ್ಮ ಕಡೆಗೆ ನೀವು ಅದಿರಿ ಅಂತಂದ್ರೆ ದೊಡ್ಡ ಸರ್ಕಾರ ರೀ ಮೇಡಮ್, ಹೆಣ್ಮಕ್ಳಿಗೆಲ್ಲ ನಿಮ್ಮವೆಲ್ಲ ಇಡೀ ರಾಜ್ಯದವೆಲ್ಲ ನೋಡ್ತೇವ್ರಿ, ನಮಗೆ ಗೊತ್ತೈತ್ರಿ ಆ ಸ್ಪಂದನೆ ಮೇಡಮ್ ಕಡೆ ಈಗ ನನ್ನ ಮೇಲೆ ವಿಶ್ವಾಸ ಇದೆ. ವಿಶ್ವಾಸ ಇಟ್ಟ ಬಂದಿವ್ರಿ. ಮತ್ತೆ ಜೂನ್ 6ನೇ ತಾರೀಕು ನೀವೆಲ್ಲ ಜೂನ್ 2nd. ಥ್ಯಾಂಕ್ ಯು. ಅದಾದ್ಮೇಲೆ ನನ್ನ ಜೊತೆ ಹಚ್ಚಬೇಕು. ಸುಜಯ್ ಅವ್ರ ನಂಬರ್ ತಗೋ, ತಮ್ಮ ನಂಬರ್ ತಗೋ. ಎಲ್ಲರ ಕಡೆ ನಿಂತ್ಕೊಂಡು ಅಲ್ಲೇ ಬರ್ತೀವಿ ನಾವು, ಬೇಡ